ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663 ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ. ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದ ಶ್ರೀ ಸೌಮ್ಯಕೇಶವ ಸ್ವಾಮಿ ದೇವಸ್ಥಾನಕ್ಕೆ ನಾಗಮಂಗಲಕ್ಕೆ ಹಾಲಿ ಶಾಸಕ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿ ಕರ್ನಾಟಕದ ಯೋಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ರವರು ನಾಗಮಂಗಲಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಖಡಕ್ ಎಂಟ್ರಿ. ಹಾಲಿ ಶಾಸಕ ಯತ್ನಾಳ್ ರವರಿಗೆ ಪಟಾಕಿ ಸಿಡಿಸಿ ಜೆಸಿಬಿಗಳಲ್ಲಿ ಹೂಮಳೆ ಸುರಿಸಿ ಅದ್ಧೂರಿ ಸ್ವಾಗತ. ಕಾಂಗ್ರೆಸ್ ವಿರುದ್ಧ ಗುಡುಗಿದ ಹಾಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ, ಜನಸಾಮಾನ್ಯರ ಸಮಸ್ಯೆ, ಪೊಲೀಸ್ ಇಲಾಖೆಯ ಕೊರತೆ ವಿಷಯಗಳ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಯತ್ನಾಳ್ ಅವರು ತಮ್ಮ ಭಾಷಣದ ಬಿರುಸಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೌಲ್ಯಗಳನ್ನು ನೆನಪಿಸಿಕೊಂಡು ಆಡಳಿತ ಸಂವಿಧಾನದ ವ್ಯಾಪ್ತಿಯೊಳಗೆ ನಡೆಯಬೇಕು ಹಾಗೂ ಎಲ್ಲ ವರ್ಗದ ಜನರಿಗೆ ಅವಕಾಶ ದೊರೆಯಬೇಕು ಎಂದು ತದಾದ ನಂತರ ಶ್ರೀ ಸೌಮ್ಯಕೇಶವ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸೌಮ್ಯಕೇಶವ ಸ್ವಾಮಿಯ ದರ್ಶನ ಆಶೀರ್ವಾದ ಪಡೆದು ನಾಡಿನ ಜನತೆಗೆ ಒಳಿತಾಗಲೆಂದು ಪ್ರಾರ್ಥಿಸಲಾಯಿತು. ಒಂದು ಹಿಂದುತ್ವವನ್ನ ಉಳಿಸಬೇಕನ್ನುವಂತ ಚಿಂತನೆ ಇಡೀ ರಾಜ್ಯದ ಜಾತಿ ಮತ ಬಿಟ್ಟು ಎಲ್ಲರೂ ಒಂದಾಗ್ತಾ ಇದ್ದಾರೆ. ಬರುವಂತ ದಿವಸಗಳಲ್ಲಿ ನಾವು ಹಿಂದೂಗಳು ಒಂದಾಗದೆ ಇದ್ರೆ ಹಿಂದೂ ಸರ್ಕಾರ ಹಿಂದೂ ಪ್ರತಿನಿಧಿಸುವಂತ ವ್ಯಕ್ತಿ ರಾಜ್ಯದ ನೇತೃತ್ವ ತೆಗೆದುಕೊಳ್ಳದೆ ಇದ್ರೆ ಇವತ್ತು ಭಾರತದಲ್ಲಿ ಹಿಂದೂಗಳಿಗೆ ಭವಿಷ್ಯ ಇಲ್ಲ. ಇವತ್ತು ಎಲ್ಲ ಕಡೆ ನೋಡ್ತಾ ಇದ್ರು ದೇಶದಲ್ಲಿ ಒಂದು ಬಿರುಗಾಳಿ ಬೀಸ್ತಾ ಇದೆ. ಈ ಜಾತ್ಯತೀತ ಅನ್ನುವಂತ ನಕಲಿ ಡೋಂಗಿಗಳು ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಅಲ್ಲ, ಅದು ಹಿಂದೂಗಳ ಸರ್ಕಾರ ಅಲ್ಲ, ಅದು ಒಕ್ಕಲಿಗರ ಸರ್ಕಾರ ಅಲ್ಲ, ಅದು ಲಿಂಗಾಯತರ ಸರ್ಕಾರ ಅಲ್ಲ, ಅದು ದಲಿತರ ಸರ್ಕಾರ ಅಲ್ಲ, ಅದು ಹಿಂದುಳಿದ ಸಮಾಜದ ಸರ್ಕಾರ ಅಲ್ಲ ಬಂಧುಗಳೇ, ಅದು ಕೇವಲ ಮುಸಲ್ಮಾನರ ಸರ್ಕಾರ. ನಮ್ಮ ಸಿದ್ದರಾಮಯ್ಯನವರು ಬಾಯಿ ತೆಗೆದ್ರೆ ಸಾಬ್ರು ಸಾಬ್ರು, ಉಪಮುಖ್ಯಮಂತ್ರಿ ಬಾಯಿ ತೆಗೆದ್ರೆ ಈಸ್ ಮೈ ಬ್ರದರ್. ಹಿಂಗಾದ್ರೆ ನೀವೆಲ್ಲರೂ ಜಗಳ ಮಾಡ್ಕೊಂಡು ಜಾತಿ ಮಾಡ್ಕೊಂಡು ನಮ್ಮ ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ, ನಮ್ಮ ವರದಿ ರಾಜೇಶ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು ಮಂಡ್ಯ ಜಿಲ್ಲೆ. ವಿಆರ್ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663 ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ.